ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಮೇಲೆ ಖಾಲಿಯಾಗಿದ್ದ ಡ್ಯಾಂಗೆ ಮತ್ತೆ ಇದೀಗ ಜೀವಕಳೆ ಬರ್ತಾ ಇದೆ. ಸ್ಟಾಪ್ಲಾಕ್ ಗೇಟ್ ಅಳವಡಿಸಿದ ಮೇಲೆ ಮತ್ತೆ ತುಂಬ್ತಾ ಇದೆ ಟಿಬಿ ಡ್ಯಾಮ್. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಇದೀಗ 96 ಟಿಎಂಸಿ ನೀರು ಸಂಗ್ರಹ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒಳ ಹರಿವಿನ ಪ್ರಮಾಣ. ಇಂದು ಜಲಾಶಯದಿಂದ ನದಿಗೆ 5,000 ಕ್ಯೂಸೆಕ್ ನೀರು ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಮೇಲೆ ಖಾಲಿಯಾಗಿದ್ದಂತ ಡ್ಯಾಂಗೆ ಇದೀಗ ಜೀವಕಳೆ ಬರ್ತಾ ಇದೆ. ಸ್ಟಾಪ್ಲಾಕ್ ಗೇಟ್ ಅಳವಡಿಸಿದ ಮೇಲೆ ಮತ್ತೆ ತುಂಬ್ತಾ ಇದೆ ಟಿಬಿ ಡ್ಯಾಮ್. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಇದೀಗ 96 ಟಿಎಂಸಿ ನೀರು ಸಂಗ್ರಹ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒಳ ಹರಿವಿನ ಪ್ರಮಾಣ ಕೂಡ. ಇವತ್ತು ಜಲಾಶಯದಿಂದ ನದಿಗೆ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗೋಕೆ 9 ಟಿಎಂಸಿ ನೀರು ಇನ್ನು ಅವಶ್ಯವಾಗಿ ಬೇಕಾಗಿದೆ. ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಬೇಕು ಅಂತ ಅಂದ್ರೆ 9 ಟಿಎಂಸಿ ನೀರು ಅವಶ್ಯವಾಗಿ ಬೇಕಾಗಿರೋದು. ನೋಡಿ, ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಮೇಲೆ ಖಾಲಿಯಾಗಿದ್ದಂಥ ಡ್ಯಾಮ್ಗೆ ಇದೀಗ ಜೀವಕಳೆ ಬಂದಿರೋದು. ಕ್ರಸ್ಟ್ ಗೇಟ್ನಿಂದ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು. ಒಂದು ರೀತಿಯಾದಂಥ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಹರಸಾಹಸ ಪಡಬೇಕಾಯಿತು. ಸಾಕಷ್ಟು ಪ್ರಯತ್ನಗಳ ನಡುವೆ ಫೈನಲಿ ಸ್ಟಾಪ್ಲಾಕ್ ಗೇಟನ್ನು ಅಳವಡಿಸೋದ್ರಲ್ಲಿ ಯಶಸ್ವಿ ಕೂಡ ಆಗಲಾಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ನೀರು ಹೊರಗೆ ಹೋಯ್ತಲ್ಲ, ಬೇಸಿಗೆ ಸಂದರ್ಭದಲ್ಲಿ ಕಷ್ಟ ಆಗುತ್ತಲ್ವಾ ಅನ್ನೋದೊಂದು ಬೇಸರ ಇತ್ತು. ಇದೀಗ ದಿನದಿಂದ ದಿನಕ್ಕೆ ಒಳ ಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇವತ್ತು ಜಲಾಶಯದಿಂದ ನದಿಗೆ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗೋಕೆ 9 ಟಿಎಂಸಿ ನೀರು ಬಾಕಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ.